ಸಮರ್ಪಿಸಿಕೊಂಡ ಕುಮಾರ್ ಹಾಗೂ ಅವರ ಪತ್ನಿಯವರು ನಮ್ಮೊತ್ತಿಗಿದ್ದಾರೆ. ಈಗ ನಮ್ಮ ಕುಮಾರ್ ಅವರು 2 ನಿಮಿಷ ಮಾತಾಡಬೇಕು ಅಂತ ಕೇಳ್ತೇನೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್. ನೋಡಿ, ರೋಟರಿ ಕ್ಲಬ್ ಅಧ್ಯಕ್ಷರು ಈ ವರ್ಷದ ಅಧ್ಯಕ್ಷರಿದ್ದಾರೆ. ಕಳೆದ ವರ್ಷ ನಮ್ಮ ಇವರಿದ್ರು ರಾಜೇಶ್ ಅವರಿದ್ರು, ಈಗ ರಾಜು ಅವ್ರ ಸರ್ ಇದಾರಲ್ಲ, MS ರಾಜು ಅವರಿದ್ದಾರೆ. ಬಹಳ ಖುಷಿ ಆಗುತ್ತೆ. ರೋಟರಿ ಕ್ಲಬ್ ಎಲ್ಲಾ ಸದಸ್ಯರಿಗೂ ಧನ್ಯವಾದ ಹೇಳ್ತೀನಿ. ಅಂದ್ರೆ ಅನ್ನದಾತರು ಅಂದ್ರೆ ಇವರು ಒಂದು ರೋಟರಿ ಕ್ಲಬ್ ಅವರು. ಯಾಕೆಂದ್ರೆ ಎಲ್ಲಾ ಮೈಸೂರಿನ ಸುತ್ತಮುತ್ತಲಿರುವಂತ ಎಲ್ಲಾ ಆಶ್ರಮಗಳಿಗೆ ಹೋಗಿ ತಿಂಗಳಿಗೆ ಬೇಕಾಗಿರುವಂತ ಅಕ್ಕಿ ಮೂಟೆ ಮತ್ತು ಅವ್ರಿಗೆ ಏನ್ ಬೇಕು ಸಾಮಾನುಗಳನ್ನ, ರೇಷನ್ಗಳನ್ನ ಕೊಡ್ತಾ ಇದ್ದಾರೆ. ನೋಡಿ, ಈ ಯೋಜನೆ ಅವ್ರು ಮಾಡ್ಕೊಂಡಿದ್ದಾರೆ. 1 ವರ್ಷ ನಿರಂತರವಾಗಿ ನಾನು ಕೊಟ್ಟಿದ್ದಾರೆ. ಮತ್ತೆ ಈಗ ಇವ್ರ ಅಧ್ಯಕ್ಷರಾದ್ಮೇಲೆ ಇವ್ರ ನೇತೃತ್ವದಲ್ಲಿ ಸಾಕಷ್ಟು ನಮಗೆ ಸಹಾಯ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಹಾಗೆ ಇವ್ರು ರೋಟರಿ ಕ್ಲಬ್ ಅಲ್ಲಿ ಏನು ಮುಖ್ಯ ಉದ್ದೇಶ ಏನಂದ್ರೆ, ಇವ್ರು ರೋಟರಿ ಕ್ಲಬ್ ಅವ್ರದ್ದು ಹೇಳಿದ್ದ ಮಾತನ್ನ ನಡ್ಕೊಂಡಿದ್ದಾರೆ, ಮಾಡ್ತಾ ಇದ್ದಾರೆ. ನಮ್ಮ ತರ ಅನೇಕ ವೃದ್ಧಾಶ್ರಮಗಳಿಗೆ ಸೇವೆ ಮಾಡ್ತಿದ್ದಾರೆ. ನಾನು ಬಂದಾಗ್ಲೇ ಸರ್ಗೆ ಹೇಳಿದೆ, ಸರ್ ನಮ್ಮ ವೃದ್ಧರದು ಹಾಗೂ ನಾವು ಅವ್ರ ವಯಸ್ಸಿಗಿಂತ ಚಿಕ್ಕವ್ ನಾನು, ಆದ್ರೂ ಆ ಭಗವಂತನಲ್ಲಿ ಹಾರೈಸ್ತೇನೆ. ರೋಟರಿ ತಂಡದವರಿಗೆ, ನಮ್ಮ ಅಧ್ಯಕ್ಷರಿಗೆ ಹಾಗೂ ಸ್ನೇಹಿತರಿಗೆ ಭಗವಂತ ಆಯುಸ್ಸು ಆರೋಗ್ಯ ಕೊಡ್ಲಿ. ಇನ್ನೂ 100 ಆಯುಸ್ ಕೊಟ್ರೆ ಇಂಥವ್ರ ದಾನಿಗಳಿಂದ ನಮ್ಮಂತವ್ರು ಉಳ್ಕೋತೀವಿ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.